ನಮಸ್ಕಾರ ಬಂಧುಗಳೇ. ಜನ್ಮ ದಿನಾಂಕದ ಆಧಾರದ ಮೇಲೆ ಯಾವ ದೇವರ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಜನ್ಮ ದಿನಾಂಕ 1-10-19-28 ಆಗಿದ್ದರೆ, ಜನ್ಮ ದಿನಾಂಕ 2-11-20-29 ಆಗಿದ್ದರೆ, ಅಥವಾ ಜನ್ಮ ದಿನಾಂಕ 3-12-21-30 ಆಗಿದ್ದರೆ ಇವತ್ತಿನ ದಿವಸ ಅವರು ಏನೇನು ಪರಿಹಾರ ಮಾಡ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಮೊದಲನೇ ಭಾಗ. ಎರಡನೇ ಭಾಗ ಮುಂದೆ ಬರುತ್ತೆ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ನಿಮ್ಮ ಜನ್ಮ ದಿನಾಂಕ 1-10-19-28 ಏನಾದರೂ ಆಗಿದ್ದರೆ, ನೀವೇನಾದರೂ 1-10-19-28 ಈ ದಿನಾಂಕದಲ್ಲಿ ಜನಿಸಿದರೆ ಅವರಿಗೆ ಸೂರ್ಯ ಅಧಿಪತಿ ಆಗ್ತಾನೆ. ಅಂದರೆ ಒಂದು ನಂಬರು ಸೂರ್ಯ ಅಧಿಪತಿ ಆಗ್ತಾನೆ. ಅಂತಹವರು ಶಿವನ ಪೂಜೆಯನ್ನು ಪ್ರತಿದಿನ ಮಾಡ್ತಾ ಹೋಗಬೇಕು. ಶಿವನಿಗೆ ಸಂಬಂಧಪಟ್ಟಿದ್ದ ಪೂಜೆಗಳು, ಶಿವನ ಜಪ, ಶಿವ ಪಂಚಾಕ್ಷರಿ ಜಪಗಳು ಪ್ರತಿದಿನ ಮಾಡ್ತಾ ಹೋಗಬೇಕು. ಮತ್ತು ಆದಷ್ಟು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ ಬಂದರೆ, ಪ್ರತಿ ಭಾನುವಾರ ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಬಂದರೆ, ಸೂರ್ಯಗ್ರಹದ ಗಿಡ ಅಂತ ಬಂದು ಸಮಿತ್ತು ಬಂದು ಬಿಳಿ ಎಕ್ಕದ ಗಿಡ ಅಂತ ಬಿಳಿ ಎಕ್ಕದ ಗಿಡಕ್ಕೆ ಪ್ರತಿದಿನ ನಮಸ್ಕಾರವನ್ನು ಮಾಡ್ತಾ ಬಂದರೆ, ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬಂದರೆ, ಸೂರ್ಯನಿಗೆ ಸಂಬಂಧಪಟ್ಟ ಪರಿಹಾರಗಳು, ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ತಾ ಬಂದರೆ ಅವರ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಸೂರ್ಯಗ್ರಹಕ್ಕೆ ಹೆಚ್ಚು ಬಲ ಕೊಟ್ಟಷ್ಟು ಈ 1-10-19-28 ಜನಿಸಿದ್ದವ್ರಿಗೆ ಅಭಿವೃದ್ಧಿ ಕಾಣ್ತಾ ಹೋಗ್ತಾರೆ. ಇದು ಜನ್ಮ ದಿನಾಂಕ 1-10-19-28 ಜನಿಸಿದ್ದವರಿಗೆ. ಮತ್ತು ಜನ್ಮ ದಿನಾಂಕ 2-11-20-29 ಜನಿಸಿದ್ದರೆ ಅವರಿಗೆ ಚಂದ್ರಗ್ರಹ ಕಾರಕ ಆಗ್ತಾನೆ. ಚಂದ್ರ ಅಂತಾನೆ ಅಂದ್ರೇ ದೇವಿ, ಈಶ್ವರ ಅಂತ. ಅಂತಹವರು ಪ್ರತಿದಿನ ದೇವಿ ಪೂಜೆಯನ್ನು ಮಾಡಿ, ದೇವಿ ಅಷ್ಟೋತ್ತರವನ್ನು ಪಾರಾಯಣವನ್ನು ಮಾಡಿ, ದೇವಿಗೆ ಪ್ರತಿದಿನ ದೇವಿ ಅಷ್ಟೋತ್ತರದಿಂದ ಪೂಜೆಯನ್ನು ಮಾಡಿ, ದೇವಿಗೆ ಶಕ್ತಿಯಾನುಸಾರ ನೈವೇದ್ಯವನ್ನು ಮಾಡಿ, ಮತ್ತು ಗೋ ಪೂಜೆಯನ್ನು ಮಾಡಬೇಕು. ಪ್ರತಿ ದಿನ ಆಗಲಿಲ್ಲ ಅಂದರೂ ಪ್ರತಿ ಸೋಮವಾರನಾದರೂ ಗೋ ಪೂಜೆಯನ್ನು ಮಾಡ್ತಾ ಹೋಗಬೇಕು. ಮತ್ತು ಪ್ರತಿ ಸೋಮವಾರ ಶಿವನ ದರ್ಶನವನ್ನು ಮಾಡಿ, ಶಿವನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ, ನಂತರ ಚಂದ್ರ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ಇದರಿಂದ ಚಂದ್ರನಿಗೆ ಸಂಬಂಧಪಟ್ಟ ದೋಷಗಳೆಲ್ಲ ನಿವಾರಣೆ ಆಗ್ತವೆ. ಮತ್ತು ಈ ದಿನಾಂಕದವರಿಗೆ ಚಂದ್ರಬಲ ಪೂರ್ಣವಾಗಿ ದೊರೆತು ಅಭಿವೃದ್ಧಿಯನ್ನು ಕಾಣ್ತಾರೆ. ಮತ್ತು ಜನ್ಮ ದಿನಾಂಕ 3-12-21-30 ಜನಿಸಿದರೆ ಇವರು ಇದಕ್ಕೆ ಗುರು ಕಾರಕನಾಗ್ತಾನೆ. ಇಂತಹವರು ಶ್ರೀ ಗುರು ದತ್ತಾತ್ರೇಯರ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತಾ ಬಂದರೆ, ಅಥವಾ ಗುರುಗಳಿಗೆ ಸಂಬಂಧಪಟ್ಟಿದ್ದ ಯಾವುದೇ ದೇವರುಗಳ ಪೂಜೆಯನ್ನು ಮಾಡ್ತಾ ಬಂದರೆ, ಗುರು ಶ್ರೀಪಾದ ಶ್ರೀ ವಲ್ಲಭರಾಗ್ಬೋದು, ವೆಂಕಟಾಚಲ ಅವಧೂತರಾಗ್ಬೋದು, ಅಥವಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಅಥವಾ ಶೃಂಗೇರಿ ಜಗದ್ಗುರುಗಳು, ನಿಮಗೆ ಸಂಬಂಧಪಟ್ಟ ಗುರು ಪರಂಪರೆ ಯಾವುದಿದೆಯೋ ಅವರ ಗುರುಗಳ ಪೂಜೆಯನ್ನು ಮಾಡ್ತಾ ಬಂದರೆ, ಮತ್ತು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡ್ತಾ ಬಂದರೆ, ಮತ್ತು ಪ್ರತಿ ಗುರುವಾರ ಗೋ ಪೂಜೆಯನ್ನು ಮಾಡ್ತಾ ಬಂದರೆ, ಗುರುವಾರ ತಪ್ಪದೇ ಗುರುಗಳ ದರ್ಶನವನ್ನು ಮಾಡ್ತಾ ಬಂದರೆ ನಿಮಗಿರುವ ಸರ್ವ ಸಮಸ್ಯೆಗಳು, ಗುರುದೋಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಬಹುದು, ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೂ ಸಹ ಈ ಪರಿಹಾರಗಳನ್ನು ಮಾಡೋದ್ರಿಂದ ಸರ್ವ ರೀತಿಯಿಂದಲೂ ಅಭಿವೃದ್ಧಿಗಳು ಆಗ್ತವೆ. ಇದು ಜನ್ಮ ದಿನಾಂಕ 3-12-21-30 ಜನಿಸಿದ್ದವರಿಗೆ ಪರಿಹಾರಗಳು. ನಿಮಗೇನಾದರೂ ಜನ್ಮ ದಿನಾಂಕದ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಪರಿಹಾರಗಳು ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ತಿಳಿಸೋ ಪ್ರಯತ್ನ ಮಾಡ್ತೇನೆ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.